ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನವರಸ ನಾಯಕ ಜಗ್ಗೇಶ್ ರಾವ್ ಅವರು 80s 90s ಪೀರಿಯಡಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಆದವರು. ಮೊದಲಿಗೆ ಕಾಮಿಡಿ ಪಾತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರನ್ನ ರಂಜಿಸ್ತಾ ಬಂದ ಇವರು ಮುಂದೆ ಪೂರ್ಣ ಪ್ರಮಾಣದ ನಾಯಕನಾಗಿ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. 90s ಹಾಗೂ 2000 ಪೀರಿಯಡಲ್ಲಿ ಇವರ ಕಾಮಿಡಿನ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳೆಲ್ಲ ಇಷ್ಟಪಡ್ತಾ ಇದ್ರು. ಇವತ್ತಿನ ವಿಡಿಯೋದಲ್ಲಿ ಜಗ್ಗೇಶ್ ರಾವ್ ಅವರು ನಾಯಕ ನಟನಾಗಿ ಎಷ್ಟು ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಸರ್ವರ್ ಸೋಮಣ್ಣ. ಇದು 1993ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಕೆ. ವಾಸು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್ ಅವ್ರ ಜೊತೆ ಅಭಿಜಿತ್, ರಂಭಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 1964ರಲ್ಲಿ ತಮಿಳಿನಲ್ಲಿ ಬಂದ ಸರ್ವರ್ ಸುಂದರಾಮ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಜಗತ್ ಕಿಲಾಡಿ. ಇದು 1998ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಚಿಕ್ಕಣ್ಣ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್ ಅವ್ರ ಜೊತೆ ಚಾರುಲತಾ, ಪವಿತ್ರ ಲೋಕೇಶ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 1990ರಲ್ಲಿ ತಮಿಳಿನಲ್ಲಿ ಬಂದ ಅವಸರ ಪೊಲೀಸ್ 100 ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕಿಲಾಡಿ. ಇದು 2000ನೇ ಇಸವಿಯಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಅರ್ಚನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. 1995ರಲ್ಲಿ ತೆಲುಗುನಲ್ಲಿ ಬಂದ ಅಲ್ಲೂರ ಮಜಕ ಅನ್ನೋ ಚಿರಂಜೀವಿರವರ ಚಿತ್ರದ ರೀಮೇಕ್ ಆಗಿರುತ್ತೆ. ಜಿಪುಣ ನನ್ನ ಗಂಡ. ಇದು 2001ನೇ ಇಸವಿಯಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಜೆ. ಕೃಷ್ಣ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ರವಲಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 2000ನೇ ಇಸವಿಯಲ್ಲಿ ತಮಿಳಿನಲ್ಲಿ ಬಂದ ಬರ್ಜೆಟ್ ಪದ್ಮನಾಭನ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಜೋಡಿ. ಇದು ಕೂಡ 2001ರಲ್ಲೇ ರಿಲೀಸ್ ಆದ ಜಗ್ಗೇಶ್ ರವರ ಎರಡನೇ ರೀಮೇಕ್ ಚಿತ್ರ. ಇದನ್ನು ಕಿಶೋರ್ ಸರ್ಜಾ ನಿರ್ದೇಶನ ಮಾಡಿದ್ದು. ಶಿವರಾಜ್ ಕುಮಾರ್, ಜಗ್ಗೇಶ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಇದು 2001ರಲ್ಲೇ ಮಲಯಾಳಂನಲ್ಲಿ ಬಂದ ಡಾರ್ಲಿಂಗ್ ಡಾರ್ಲಿಂಗ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಮೇಕಪ್. ಇದು 2002ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಸಂಗೀತಂ ಶ್ರೀನಿವಾಸ್ ರಾವ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಲೈಲಾ ಪಟೇಲ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 2000ನೇ ಇಸವಿಯಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಬಿಗ್ ಹ್ಯೂಮನ್ ಹೌಸ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ. ಇದು 2003ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು AR ಬಾಬು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ದೇವರಾಜ್, ಅಮೃತ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 1988ರಲ್ಲಿ ಹಿಂದಿಯಲ್ಲಿ ಬಂದ ಹೇ ತೆರಾ ಘರ್ ಹೇ ಮೇರಾ ಘರ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ರಾಮಕೃಷ್ಣ. ಇದು 2004ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ರವಿಚಂದ್ರನ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 1995ರಲ್ಲಿ ತಮಿಳಿನಲ್ಲಿ ಬಂದ ಆನ್ ಪಾವಮ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ತೆನಾಲಿ ರಾಮ. ಇದು 2006ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಮಾಗಡಿ ಪಾಂಡು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್ ಅವ್ರ ಜೊತೆ ರಮೇಶ್ ಅರವಿಂದ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 1987ರಲ್ಲಿ ಮಲಯಾಳಂನಲ್ಲಿ ಬಂದ ನಾಡೋಡಿ ಕಟ್ಟು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಮನ್ಮಥ. ಇದು 2007ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಎನ್. ರಾಜೇಶ್ ಫೆರ್ನಾಂಡಿಸ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಗುರುಳೀನ್ ಚೋಪ್ರಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 2002ರಲ್ಲಿ ಮಲಯಾಳಂನಲ್ಲಿ ಬಂದ ಸುಂಜಿ ಕೋಣಂ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಕೋಡಗನ ಕೋಳಿ ನುಂಗಿತ್ತ. ಇದು 2008ರಲ್ಲಿ ರಿಲೀಸ್ ಆದ ಚಿತ್ರ. ವಿಕ್ಟರಿ ವಾಸುದೇವನ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಪೂಜಾ ಗಾಂಧಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು. 2004ರಲ್ಲಿ ತೆಲುಗುನಲ್ಲಿ ಬಂದ ಮಲ್ಲೇಶ್ವರಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ನೀ ಟಾಟಾ ನಾ ಬಿರ್ಲಾ. ಇದು 2008ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ನಾಗೇಂದ್ರ ಮಾಗಡಿ ನಿರ್ದೇಶನ ಮಾಡಿರ್ತಾರೆ. ರವಿಚಂದ್ರನ್, ಜಗ್ಗೇಶ್, ಪೂಜಾ ಗಾಂಧಿ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು. ಇದು 1985ರಲ್ಲಿ ಮಲಯಾಳಂನಲ್ಲಿ ಬಂದ ಬೋಯಿಂಗ್ ಬೋಯಿಂಗ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಲೈಫ್ ಕೊಡ್ಲಾ. ಇದು 2010ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಅಶೋಕ್ ಕಶ್ಯಪ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಕೋಮಲ್ ಕುಮಾರ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು. ಇದು 2007ರಲ್ಲಿ ತೆಲುಗುನಲ್ಲಿ ಬಂದ ಮೀ ಶ್ರೇಯಾಭಿಲಾಷಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಬಾಡಿಗಾರ್ಡ್. ಇದು 2011ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಐಸೈ ಗಾಮ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಡೈಸಿಸಾ, ಸ್ಫೂರ್ತಿ ಸುರೇಶ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. 2010ರಲ್ಲಿ ಮಲಯಾಳಂನಲ್ಲಿ ಬಂದ ಬಾಡಿಗಾರ್ಡ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಡಬಲ್ ಡೆಕ್ಕರ್. ಇದು 2011ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವಿಕ್ಟರಿ ವಾಸು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಶ್ರದ್ಧಾ ಆರ್ಯ, ಶಿಯಾ ಗುಥಾಮ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 2006ರಲ್ಲಿ ಹಿಂದಿಯಲ್ಲಿ ಬಂದ ಸ್ಯಾಂಡ್ವಿಚ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ದುಡ್ಡೇ ದೊಡ್ಡಪ್ಪ. ಇದು ಕೂಡ 2011ರಲ್ಲಿ ಬಂದ ಜಗ್ಗೇಶ್ ಅವರ ಮೂರನೇ ರೀಮೇಕ್ ಚಿತ್ರ. ಇದನ್ನು ಎಂ. ರಾಜಶೇಖರ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಮೋಹನ್ ಲಹರಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 1966ರಲ್ಲಿ ತಮಿಳಿನಲ್ಲಿ ಬಂದ ನಮ್ಮ ವೀಟು ಲಕ್ಷ್ಮಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ತಮಿಳಿನಲ್ಲಿ ನಮ್ಮ ಕನ್ನಡದ ಹಿರಿಯ ನಿರ್ದೇಶಕರಾದ BR ಪಂತುಲುರವರು ಆ ಕಾಲದಲ್ಲಿ ನಿರ್ದೇಶನ ಮಾಡಿರ್ತಾರೆ. ಮಂಜುನಾಥ, BA LLB. ಇದು 2012ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಮೋಹನ್ ಶಂಕರ್ ನಿರ್ದೇಶನ ಮಾಡಿದ್ದು. ಜಗ್ಗೇಶ್, ರೀಮಾ ವೈಹರ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 2007ರಲ್ಲಿ ಮಲಯಾಳಂನಲ್ಲಿ ಬಂದ ಮೋಹನ್ ಲಾಲ್ ರವರ ಹಲೋ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. CID ಈಸಾ. ಇದು 2013ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಎಂ. ರಾಜೇಶ್ ಫೆರ್ನಾಂಡಿಸ್ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ದಾಲಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 2003ರಲ್ಲಿ ಮಲಯಾಳಂನಲ್ಲಿ ಬಂದ
CID ಮೂಸಾ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಸಾಫ್ಟ್ವೇರ್ ಗಂಡ ಇದು 2014ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವೆಂಕಟೇಶ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ನಿಖಿತಾ ತುಕ್ಕಲ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು, ಇದು 2012ರಲ್ಲಿ ಮಲಯಾಳಂನಲ್ಲಿ ಬಂದ ಮೈ ಬಾಸ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಅಗ್ರಜ ಇದು ಕೂಡ 2014ರಲ್ಲೇ ಬಂದ ಚಿತ್ರ. ಇದನ್ನು ಶ್ರೀನಂದನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್ ಅವ್ರ ಜೊತೆ ಕಾಮನ್ ಜೆಠ್ಮಲಾನಿ, ಸಂಜನಾ ಗಲ್ರಾನಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಇದು 2010ರಲ್ಲಿ ತೆಲುಗುನಲ್ಲಿ ಬಂದ ಬ್ರೋಕರ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಮೇಲ್ಕೋಟೆ ಮಂಜ ಇದು 2017ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಸ್ವತಃ ಜಗ್ಗೇಶ್ ಅವರೇ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ಐಂದ್ರಿತಾ ರೈ, ರಂಗಾಯಣ ರಘು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು, ಇದು 2010ರಲ್ಲಿ ತೆಲುಗುನಲ್ಲಿ ಬಂದ ಕಲವರ ಕಿಂಗ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. 8mm ಬುಲೆಟ್ ಇದು 2018ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಹರಿಕೃಷ್ಣ ನಿರ್ದೇಶನ ಮಾಡಿರ್ತಾರೆ. ಜಗ್ಗೇಶ್, ವಸಿಷ್ಠ ಸಿಂಹ, ಮಯೂರಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು, ಇದು 2017ರಲ್ಲಿ ತಮಿಳಿನಲ್ಲಿ ಬಂದ ಏಟ್ ಕೊಟ್ಟಿಕ್ಕಲ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ. ಇವಿಷ್ಟು ಜಗ್ಗೇಶ್ ಅವರು ಅಫಿಷಿಯಲ್ ಆಗಿ ರೀಮೇಕ್ ಮಾಡಿರೋ ಚಿತ್ರಗಳಾಗಿರ್ತವೆ. ಇನ್ನು ಅನ್ಅಫಿಷಿಯಲ್ ಆಗಿ ಇನ್ಸ್ಪಿರೇಷನ್ ತಗೊಂಡು ಮಾಡಿರುವ ಕೆಲವು ಸಿನಿಮಾಗಳಿವೆ, ಅವುಗಳನ್ನು ನೋಡೋಣ ಬನ್ನಿ. ಸೋಮ ಇದು 1996ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವೈ ಯೇಸುದಾಸ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಇದು ರಜನಿಕಾಂತ್ ಅವರ ಭಾಷಾ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರುತ್ತೆ. ಮತ್ತೆ ಭಾಷಾ ಚಿತ್ರವನ್ನು ವಿಷ್ಣುವರ್ಧನ್ ಅವರು 2002ರಲ್ಲಿ ಕೋಟಿಗೊಬ್ಬ ಅಂತ ಅಫಿಷಿಯಲ್ ಆಗಿ ರೀಮೇಕ್ ಮಾಡಿದ್ದಾರೆ. ಅಳಿಯ ಅಲ್ಲ ಮಗಳ ಗಂಡ ಇದು 1997ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವೈ ಯೇಸುದಾಸ್ ಅವರೇ ನಿರ್ದೇಶನ ಮಾಡಿರ್ತಾರೆ. ಇದು 1998ರಲ್ಲಿ ತಮಿಳಿನಲ್ಲಿ ಬಂದ ಇದು ನಮ್ಮ ಆಳು ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರ್ತದೆ. ಮತ್ತು 2006ರಲ್ಲಿ ರವಿಚಂದ್ರನ್ ಅವರು ಇದು ನಮ್ಮ ಆಳು ಚಿತ್ರವನ್ನು ಅಫಿಷಿಯಲ್ ಆಗಿ ರವಿಶಾಸ್ತ್ರಿ ಅಂತ ರೀಮೇಕ್ ಮಾಡಿದ್ದಾರೆ. ಪಟೇಲ ಇದು 1999ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವಿಕ್ಟರಿ ವಾಸು ನಿರ್ದೇಶನ ಮಾಡಿರ್ತಾರೆ. ಇದು 1992ರಲ್ಲಿ ತಮಿಳಿನಲ್ಲಿ ಬಂದ ರಾಸುಕುಟ್ಟಿ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರ್ತದೆ. ನೋಡ್ರಲ್ಲ ಗೆಳೆಯರೆ, ನವರಸ ನಾಯಕ ಜಗ್ಗೇಶ್ ಅವರು ಯಾವೆಲ್ಲ ಚಿತ್ರಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ, ಹಾಗೆ ಇನ್ಸ್ಪಿರೇಷನ್ ತಗೊಂಡು ಯಾವ್ಯಾವ ಸಿನಿಮಾಗಳನ್ನು ಮಾಡಿದ್ದಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜಗ್ಗೇಶ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.